ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೊಟ್ಟ ಮಾತಿನಂತೆ ಜಾತಿ ಗಣತಿ ವರದಿ ಜಾರಿ ಮಾಡಬೇಕು ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕ ಅರ್ಜುನ್ ಭತ್ರೆ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜಾತಿ ಗಣತಿ ವರದಿ ಜಾರಿ ಮಾಡಲು ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಆದರೆ ಬಲಾಢ್ಯ ಸಮುದಾಯದ ನಾಯಕರು ವರದಿ ಜಾರಿಗೆ ವಿರೋಧ ವ್ಯಕ್ತಪಡಿಸುತ್ತಿದ್ದು, ಯಾರು ಎಷ್ಟೇ ವಿರೋಧ ವ್ಯಕ್ತಪಡಿಸಿದ್ರು ಸಿಎಂ ಸಿದ್ದರಾಮಯ್ಯನವರು ಯಾರ ಒತ್ತಡಕ್ಕೆ ಮಣಿಯದೆ ಜಾತಿ ಗಣತಿ ವರದಿ ಬಿಡುಗಡೆ ಮಾಡಬೇಕು ಎಂದು ಭದ್ರೆ ಒತ್ತಾಯಿಸಿದರು. ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು ಇವತ್ತು ಪ್ರಮುಖವಾಗಿ ರಾಜ್ಯದಲ್ಲಿ ಏನು ಕಾಂತರಾಜ ವರದಿಯ ಜನಗಣತಿ ವರದಿ ಇವತ್ತು ಜಾರಿ ಮಾಡಲಿಕ್ಕೆ ಮತ್ತು ಬಿಡುಗಡೆಗೊಳಿಸಲಿಕ್ಕೆ ಹಲವಾರು ರೀತಿಯಿಂದ ಅದು ವಿರೋಧ ವ್ಯಕ್ತವಾಗಿರ್ತಕ್ಕಂಥದ್ದು. ವಿರೋಧ ವ್ಯಕ್ತ ಆಗಲಿಕ್ಕೆ ಪ್ರಮುಖ ಕಾರಣ ಅಂತಂದರೆ ಶತಮಾನಗಳಿಂದ ಇವತ್ತೇನು ರಾಜಕೀಯ ಅಧಿಕಾರಿಗಿರ್ಬೋದು, ಸಂಪತ್ತಿನ ಕೇಂದ್ರೀಕೃತ ಆಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಎಲ್ಲನೂ ಏನಪ್ಪ ಅಂತಂದರೆ ಇವು ಬಲಾಢ್ಯ ಸಮುದಾಯಗಳಿಂದ ಇವು ಕಸಿದು ಹೋಗ್ತವಂತಕ್ಕಂಥ ಒಂದು ಭಯದಿಂದ ಏನಪ್ಪ ಅಂತಂದರೆ ಇವತ್ತು ಜಾತಿ ಗಣತಿ ಬಿಡುಗಡೆ ಮಾಡಲು ವರದಿ ಜಾರಿಗೆ ತರಲು ಏನಪ್ಪ ಅಂತಂದರೆ ಇವತ್ತು ನಾನಾ ರೀತಿಯಿಂದ ಇವತ್ತು ಭಯ ಹಾಕಿರ್ತಕ್ಕಂಥದ್ದು. ಇವತ್ತು ಮೊನ್ನೆ ಬಹಳ ಹಿರಿಯರಾಗಿರ್ತಕ್ಕಂಥ ವಯಸ್ಸಿನಲ್ಲಿ ಶಿವಶಂಕರಪ್ಪನವರು ಇವತ್ತು ರಾಜ್ಯದಲ್ಲಿ ಬಲಾಢ್ಯ ಸಮುದಾಯಗಳಾಗಿರ್ತಕ್ಕಂಥ ವೀರಶೈವ ಲಿಂಗಾಯತ ಮತ್ತು ಒಕ್ಕಲಿಗರ ವಿರುದ್ಧ ಹಾಕೊಳ್ತಕ್ಕಂಥ ಶಕ್ತಿ ಯಾರಿಗೂ ಇಲ್ಲ ಅಂತಕ್ಕಂಥ ಮಾತನ್ನು ಇವತ್ತು ಹೇಳ್ತಾ ಇದ್ದರು. ಆದರೆ ಇವತ್ತು ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರು ಎಲ್ಲರೂ ಏನಪ್ಪ ಅಂದರೆ ಇವತ್ತು ಒಕ್ಕಟ್ಟಾದಾಗ ಮಾತ್ರ ಏನಪ್ಪ ಅಂತಂದರೆ ಇವತ್ತು ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕುಗಳು ಸಿಗಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಇವತ್ತು ಜಾತಿ ಗಣತಿಯ ವರದಿ ಯಾಕೆ ಮಾಡಬೇಕಂತಕ್ಕಂಥದ್ದು ಇವತ್ತು ಹಿಂದುಳಿದ ವರ್ಗಗಳ ಏನು ಆರ್ಥಿಕ ಸ್ಥಿತಿ, ಸಾಮಾಜಿಕ ಸ್ಥಿತಿ ಮತ್ತು ಶೈಕ್ಷಣಿಕ ಸ್ಥಿತಿ ಇವು ಬೇರೆ ಸಮುದಾಯಗಳಿಗೆ ಹೋಲಿಸಿ ನೋಡಬೇಕಾಗ್ತದೆ. ನಾವು ಸಂವಿಧಾನಬದ್ಧವಾಗಿರ್ತಕ್ಕಂಥದ್ದು ಇವತ್ತು ಸಂವಿಧಾನ ಆರ್ಟಿಕಲ್ 15(3), 15(4), 16(4), 46 ಇವೆಲ್ಲರೂ ಏನಪ್ಪ ಅಂದರೆ ಇವೆಲ್ಲ ಪರಿಚ್ಛೇದಗಳು ಆರ್ಟಿಕಲ್ ಏನು ಹೇಳ್ತಾವೆ ಅಂದರೆ ಎಲ್ಲರೂ ಸರಿಸಮಾನವಾಗಿರಬೇಕು. ಅದು ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು. ಆದರೆ ಇವತ್ತಿಗೂ ಕೂಡ ಇವೆಲ್ಲನೂ ಏನಪ್ಪ ಅಂದರೆ ಬಲಾಢ್ಯ ಸಮುದಾಯಗಳ ಕೇಂದ್ರದಲ್ಲಿರ್ತಕ್ಕಂಥದ್ದು, ಹಿಡಿತದಲ್ಲಿರ್ತಕ್ಕಂಥದ್ದು. ಇವತ್ತೇನಪ್ಪ ಅಂದರೆ ಹಿಂದುಳಿದ ವರ್ಗಗಳು ಕೂಡ ಇವತ್ತು ಜಾಗೃತ ಆಗಬೇಕಾಗಿದೆ. ಇವತ್ತು ನಾವು ಬಹುಶಃ ಇದ್ರ ಹಿಂದೆ ಹೋದಾಗ ಇವತ್ತು 1975 ಇವತ್ತು ಹಾವನೂರು ವರದಿ ಇವತ್ತೇನಂತಾರೆ ಅಧಿವೇಶನದಲ್ಲಿ ಹರಿದಾಗಿರ್ತಕ್ಕಂಥದ್ದು ನೋಡಿದ್ದೇವೆ ನಾವು. ಇವತ್ತು ವೆಂಕಟಸ್ವಾಮಿ ವರದಿ ನೋಡಿರ್ಬೇಕು. ಇವತ್ತೇನಪ್ಪ ಅಂದರೆ ವೆಂಕಟಸ್ವಾಮಿ ವರದಿ ಆಗಿರ್ಬೋದು, ಬೇರೆ ಬೇರೆ ವರದಿಗಳು ಏನಪ್ಪ ಅಂದರೆ ಬಲಾಢ್ಯ ಸಮುದಾಯಗಳ ಏನು ಅವರಿಗೆ ಅನುಕೂಲ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.